ವಿಶಾಲಪುರ ಎಂಬ ಹಳ್ಳಿನಲ್ಲಿ ಶಿಕ್ಷಣದ ಅಭಾವ ಇತ್ತು. ಗೊತ್ತಿಲ್ಲ ವಿಶಾಲಪುರಕ್ಕೆ ಯಾರ ಶಾಪ ಇತ್ತು ಅಂತ. ಯಾವುದೇ ಮಕ್ಕಳು ಶಾಲೆಗೆ ಹೋಗ್ತಾನೆ ಇರ್ಲಿಲ್ಲ. ಒಂದ್ ವಿಷಯ ಏನಂದ್ರೆ, ಇಡೀ ಊರಿಗೆ ಒಬ್ಬ ವ್ಯಕ್ತಿ ಇದ್ದ. ಅವನು 10ನೇ ಕ್ಲಾಸ್ವರೆಗೂ ಓದಿದ್ದ. ಅವನ ಹೆಸರೇ ಬಟುಕನಾಥ. ಬಟುಕನಾಥ್ ಅವರೇ, ಊರಲ್ಲಿ 2 ದಿನದಿಂದ ಸರಿಯಾಗಿ ನೀರೇ ಬರ್ತಾ ಇಲ್ಲ ಗೊತ್ತಾ? ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಏನ್ ಮಾಡೋದು ಅಂತ ಏನಾದ್ರೂ ಹೇಳಿ. ನಾನ್ ಮಾಡೋದಾದ್ರೂ ಏನಿದೆ ಬಿಟ್ವಾ, ಸರ್ಪಂಚ್ಗೆ ಪತ್ರನ ಬರೀರಿ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. 2 ದಿನದಲ್ಲಿ ನಿಮ್ ಕೆಲಸ ಆಗೋಗ್ಬಿಡುತ್ತೆ. ಆದ್ರೆ ನಾವು ಆ ಪತ್ರನ ಹೇಗ್ ಬರೆಯೋದು? ನೀವೇ ಬರ್ಕೊಡಿ. ಯಾಕಾಗೋದಿಲ್ಲ, ನಾವು ಹುಟ್ಟಿರೋದೇ ನಿಮ್ಮೆಲ್ರಿಗೂ ಸಹಾಯ ಮಾಡೋದಕ್ಕೆ ಅಂತಾನೆ, ಅರ್ಥ ಆಯ್ತಾ? ನಿಜ ಹೇಳಿದ್ರಿ. ಹಳ್ಳಿಯ ಜನರೆಲ್ಲ ಬಟುಕನಾಥ ಹೇಳಿದ್ದೇ ವೇದವಾಕ್ಯ ಅಂತ ಅನ್ಕೊಂಡಿದ್ರು. ಯಾವುದೇ ಕೆಲಸ ಪ್ರಾರಂಭಿಸೋಕ್ಕೂ ಮುನ್ನ ಅವರನ್ನ ಕೇಳೋದು ಮುಖ್ಯ ಅನ್ಕೊಂಡಿದ್ರು. ಆ ಕಾರಣದಿಂದ ಹಳ್ಳಿಯಲ್ಲಿ ಎಲ್ಲರಿಗಿಂತ ತಾನು ಶ್ರೇಷ್ಠ ಅನ್ಕೊಂಡಿದ್ದ. ಆದ್ರೆ ಒಂದಿನ ಹಳ್ಳಿಗೆ ಒಬ್ಬ ಅಧ್ಯಾಪಕ ಬರ್ತಾರೆ, ಪಂಕಜ್. ಅವನು ಸ್ವಭಾವದಿಂದ ಸರಳ, ಸುಸಂಸ್ಕೃತ, ಅಪಾರ ಜ್ಞಾನವುಳ್ಳವನಾಗಿದ್ದ. ಅವನ ಲಕ್ಷ್ಯ ಕೇವಲ ಓದಿನ ಬಗ್ಗೆ ಮಾತ್ರ ಅಲ್ಲ, ಇಡೀ ಹಳ್ಳಿನಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸೋದಾಗಿರತ್ತೆ. ಮಕ್ಕಳೇ, ಎಲ್ರೂ ರೋಹಿತ್ಗೆ ಚಪ್ಪಾಳೆ ಹೊಡೆದು ಸ್ವಾಗತ ಮಾಡಿ. ನೋಡಿದ್ರ ಮಕ್ಕಳೇ, ರೋಹಿತ್ ನಿಷ್ಠೆಯಿಂದ ಓದಿರೋದ್ರಿಂದ ಅವನು ಇಡೀ ಊರಿಗೆ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ನನಗೆ ಹೆಮ್ಮೆ ಇದೆ. ನಂತರ ಅವನಿಗೆ ಅವನ ಊರಲ್ಲಿ ಎಲ್ರೂ ಮುಂದೆ ಸತ್ಕಾರನೂ ಮಾಡ್ತಾರೆ. ಓ, ಇದು ತುಂಬಾನೇ ಒಳ್ಳೆ ವಿಷಯ. ಹೌದು, ಇದು ಒಳ್ಳೆ ವಿಷಯನೇ. ಆದ್ರೆ ಅದಕ್ಕಿಂತ ದೊಡ್ಡದಾಗಿ ಇನ್ನೊಂದು ಮಾತಿದೆ, ಅದನ್ನ ಹೇಳ? ಹೇಳಿ. ಆ ಒಳ್ಳೆ ವಿಷಯ ಏನು ಅಂದ್ರೆ, ರೋಹಿತ್ ತರಾನೇ ನೀವು ಕೂಡ ತುಂಬಾನೇ ಚೆನ್ನಾಗಿ ಓದಿದ್ರಿ ಅಂತ ಅನ್ಕೊಂಡ್ರೆ ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಒಳ್ಳೆ ಅಂಕನ ತಗೋಬಹುದು. ಮತ್ತೆ ನಿಮ್ ಮನೆಯವ್ರಿಗೆ ಒಳ್ಳೆ ಹೆಸರನ್ನ ನೀವು ತಂದು ಕೊಡ್ಬೋದು. ಆಗ್ಲಿ ಟೀಚರ್, ನಾವು ದಿನ ಸ್ಕೂಲ್ಗೆ ಬರ್ತೀವಿ ಮತ್ತೆ ತುಂಬಾ ಚೆನ್ನಾಗಿ ಓದ್ತೀವಿ. ಪಂಕಜ ಬಂದ್ಮೇಲೆ ಮಕ್ಕಳೆಲ್ಲ ನಿಯಮಿತವಾಗಿ ಸ್ಕೂಲಿಗೆ ಹೋಗೋದಿಕ್ಕೆ ಶುರು ಮಾಡಿರ್ತಾರೆ. ಜೊತೆನಲ್ಲೇ ಅವನು ಹಳ್ಳಿಯ ಯುವ ಜನರು ಮತ್ತು ಹಿರಿಯರಿಗೂ ಕೂಡ ಶಿಕ್ಷಣ ಹೇಳ್ಕೊಡಕ್ಕೆ ಶುರು ಮಾಡ್ದ. ಇಲ್ಲೋಡ್ ರಾಮು, ನಿಮ್ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡೋದಕ್ಕೆ ನೀನು ಸರ್ಕಾರಕ್ಕೆ ಅರ್ಜಿನ ಹಾಕ್ಬೇಕಾಗಿತ್ತು ಅಲ್ವಾ? ಅದೆಲ್ಲ ಏನಾಯ್ತು? ಅದೆಲ್ಲ ಮಾಡ್ಬಿಟ್ಟೆ. ಹೇಗಾಯ್ತು? ಅದೇನು ಅಂದ್ರೆ ಬಟುಕನಾಥ್ ಅವರೇ, ಮಾಸ್ಟರ್ ಅವರು ಆ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ನನಗೆ ಎಲ್ಲ ದಾರಿನ ತೋರಿಸ್ಕೊಟ್ಟಿದ್ರು. ಅದಕ್ಕೆ ನಾನು ಒಬ್ನೇ ಆ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟೆ. ಇದು ಕೂಡ ಒಳ್ಳೆ ವಿಷಯನೇ. ಒಂದಿನ ಬಟುಕನಾಥ ಹಳ್ಳಿನಲ್ಲಿ ತಿರುಗಾಡ್ತಿದ್ದಾಗ ಅವನ ಕಣ್ಣು ಸ್ಕೂಲ್ನ ಮೈದಾನದಲ್ಲಿ ಬಿತ್ತು. ಅವನು ನೋಡ್ದ ಪಂಕಜ್ ಮಕ್ಕಳ ಜೊತೆ ಮೈದಾನದಲ್ಲಿದ್ದ ಮತ್ತು ಅವ್ರ ಜೊತೆ ಮಾತಾಡ್ತಿದ್ದ. ವಾರೆ ವಾ ಮಾಸ್ಟರ್ ಅವ್ರೆ, ನೀವು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಹೌದು, ಮಕ್ಕಳಿಗೆ ಅಲ್ಲೆಲ್ಲ ಕುತ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದೆ. ಅದಕ್ಕೆ ನಾನು ಬೇರೆ ಪಾಠನ ಹೇಳ್ತಾ ಇದ್ದೆ. ಅದಕ್ಕೆ ಈ ಮೈದಾನಕ್ಕೆ ಈಗ ಕರ್ಕೊಂಡ್ ಬಂದಿದ್ದೀನಿ. ಸರಿಯಾಗಿ ಹೇಳಿದ್ರೆ. ಏ ಮೋಟು, ಏ ಮಗು, ಇಲ್ಲಿ ಬನ್ನಿ. ಏನಾಯ್ತು ಬಟುಕನಾಥ್ ಅವ್ರೆ? ಹೋಗಿ ಅಲ್ಲಿ ಪಕ್ಕದಲ್ಲಿರೋ ಅಂಗಡಿಯಿಂದ ಒಂದು ಪಾನ್ನ ತಗೊಂಡ್ ಬನ್ನಿ. ಬಟುಕನಾಥನ ಈ ವರ್ತನೆಯನ್ನು ಕಂಡು ಪಂಕಜ ಕೋಪಗೊಂಡ. ಅಯ್ಯಯ್ಯೋ, ನೀವು ಏನ್ ಮಾಡ್ತಾ ಇದ್ದೀರಾ ಬಟುಕನಾಥ್ ಅವ್ರೆ? ಅಂದ್ರೆ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ತಾ ಇದ್ದೀನಿ. ಅಂತ ಸಮಯದಲ್ಲಿ ಬಂದ್ಬಿಟ್ಟು ನೀವು ಮಕ್ಕಳಿಗೆ ಈ ತರ ಕೆಲ್ಸನ ಹೇಳೋದು ಸರಿಯಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಾಗಲ್ಲ, ನಾನ್ ಮಾಡೇ ಮಾಡ್ತೀನಿ. ನಾನು ಈ ಊರಿಗೆ ತುಂಬಾನೇ ದೊಡ್ಡ ಮನುಷ್ಯ, ಮಂಡಿ ನೋವಿಂದ ಬಳಲ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನಾನು ಪಾನ್ ಅಂಗಡಿ ಹತ್ರ ಹೋಗಿ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಏನೇ ಆಗ್ಲಿ, ನಾನು ಈ ಮಗುನ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಬೇರೆ ಯಾರನ್ನಾದ್ರೂ ಸಹಾಯಕ್ಕೆ ಅಂತ ಕರ್ಕೊಳ್ಳಿ. ಪಂಕಜನ ಈ ಮಾತನ್ನು ಕೇಳಿ ಬಟುಕನಾಥ ಬೆರಗಾಗಿ ನೋಡೋದಿಕ್ ನಿಂತ. ಅವನು ಕಿರ್ಚಾಡ್ತಾ ಊರಿನ ಜನರನ್ನೆಲ್ಲ ಸೇರಿಸ್ದ. ನೋಡ್ತಾ ಇದ್ದೀರಾ ಊರಿನ ಜನಗಳೇ, ಈ ಮಾಸ್ಟರ್ ನಮ್ಮ ಮಕ್ಕಳನ್ನ ನಮ್ಮ ಸಹಾಯಕ್ಕೆ ಅಂತ ಬಿಡ್ತಾ ಇಲ್ಲ, ಹೇಗೆ ತಡಿತಾ ಇದ್ದಾರೆ ಅಂತ. ಇದು ತುಂಬಾನೇ ಅನ್ಯಾಯ. ನೀವೇನ್ ಹೇಳ್ತಾ ಇದ್ದೀರಾ ಬಟುಕನಾಥ್ ಅವ್ರೆ? ಏನ್ ತಪ್ಪನ ಮಾಡ್ದೆ ನಾನು ಈ ಮಗುಗೆ ಒಂದು ಕೆಲ್ಸನ ಹೇಳಿದ್ದೆ. ನೀನು ಆ ಕೆಲ್ಸನ ನಿಲ್ಸಿ ಆ ಮಗುಗೆ ಅದನ್ನ ಮಾಡ್ಬೇಡ ಅಂತ ಹೇಳ್ದೆ. ಮತ್ತೆ ಈ ಮಗುಗೆ ಯಾರ ಮಾತನ್ನು ಕೇಳೋದಕ್ಕೆ ಇಷ್ಟ ಆಗೋದಿಲ್ಲ, ಹಾಗೆ ನಂದು ಕೂಡ. ಅಯ್ಯೋ, ಏನ್ ನಡೀತಿದೆ ಇಲ್ಲಿ? ಇದೆಲ್ಲ ಒಳ್ಳೇದಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಇದು ಒಳ್ಳೆ ಮಾತಲ್ಲ, ತುಂಬಾನೇ ತಪ್ಪಾಗಿ ಹೇಳ್ತಾ ಇದ್ದೀರಾ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ನೋಡಿ, ನಿಮ್ಗೆ ಗೊತ್ತಿರುತ್ತೆ ನಾನು ಆ ತರ ಎಲ್ಲ ಮಾಡೋದಿಲ್ಲ ಅಂತ. ಅರ್ಥ ಮಾಡ್ಕೊಳ್ಳಿ. ನಾನು ಈ ಮಕ್ಕಳಿಗೆ ಪ್ಯಾರಾಶೂಟ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಅವ್ರದನ್ನ ಸುಮ್ನೆ ಕೂತ್ಕೊಂಡು ಕಲ್ತ್ಕೊತಾ ಇದ್ರು. ಅವ್ರಿಗೆ ಆ ವಿಜ್ಞಾನದಿಂದ ಜ್ಞಾನ ಬರುತ್ತೆ. ಮಧ್ಯದಲ್ಲಿ ನೀವು ಬಂದ್ರಿ, ಬೇರೆ ಏನೂ ಇಲ್ಲ.
ಕಲಿತಾ ಇರೋ ಮಕ್ಕಳ ಹತ್ರ ಬಂದ್ಬಿಟ್ಟು ಆ ಪಾನ್ ಅಂಗಡಿಗೆ ಹೋಗಿ ಪಾನ್ ತರೋದಕ್ಕೆ ಹೇಳಿದ್ರೆ ಹೇಗಾಗತ್ತೆ? ಆದ್ರಿಂದ ಹೇಳ್ತಾ ಇದ್ದೀನಿ, ಇದು ಒಳ್ಳೇದಲ್ಲ. ಅದಕ್ಕಾಗಿ ಆ ಮಗುನ ನಾನು ಹೋಗೋದಕ್ಕೆ ಬಿಡ್ಲಿಲ್ಲ. ಆಹಾ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ಬಟುಕ್ನಾಥ್ ಹುಚ್ಚಾಗ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಇವನ್ ತಲೆ ಸರಿಯಾಗಿಲ್ಲ ಈಗ. ಪಂಕಜನ ಉತ್ತರದಿಂದ ಬಟುಕನಾಥನ ಮುಖ ಸಪ್ಪಗಾಯ್ತು ಮತ್ತು ಅವನು ಊರಿನ ಜನರ ಮಾತನ್ನು ಕೇಳಿ ನಡ್ಕ ಶುರು ಆಯ್ತು. ಆ ಗುಂಪಿನಿಂದ ಯಾರಾದ್ರೂ ಹೊರಗಡೆ ಬಂದು ಬಟುಕನಾಥನ್ಗೆ ಏನಾದ್ರೂ ಹೇಳ್ಬಿಟ್ರೆ ಅವನು ಅದಕ್ ಮೊದ್ಲೇ ತುಂಬಾ ಬುದ್ಧಿವಂತಿಕೆಯಿಂದ ಮಾತನ್ನ ತಿರುಗಿಸ್ತಾನೆ. ನೋಡು, ನೀನ್ ಈ ವಿದ್ಯೆ ತಲಹಟ್ಟಿನ ನನ್ನ ಹತ್ರ ತೋರಿಸ್ಬೇಡ, ಗೊತ್ತಾಯ್ತಾ? ಮತ್ತೆ ಏನು ಹೇಳ್ತಾ ಇದ್ದೆ? ಪ್ಯಾರಾಶೂಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದ. ವಿಜ್ಞಾನದಿಂದ ಜ್ಞಾನ ಬರುತ್ತಾ? ನಿನಗೇನು ಗೊತ್ತು? ಅದರಿಂದ ಮಕ್ಕಳಿಗೆ ಏನು ಉಪಯೋಗ ಆಗಲ್ಲ. ಇಲ್ಲೋಡು, ನಿನ್ನ ವಿದ್ಯೆನ ನಿನ್ನ ಹತ್ರನೇ ಇಟ್ಕೋ. ಈ ತರ ಜ್ಞಾನಗಳನ್ನ ನಾನು ಯಾವಾಗ್ಲೂ ಮುಂಚೆನೆ ಓದ್ಕೊಂಡಿದ್ದೀನಿ. ಓ ಹೌದಾ? ನೀನು ಈ ಮಕ್ಕಳಿಗೆ ಪ್ಯಾರಾಶೂಟ್ ಬಗ್ಗೆ ಹೇಳ್ಕೊಡ್ತಾ ಇದೆಯಾ ಅಲ್ವಾ? ಇದನ್ನ ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ದೆ. ಅದು ಕೂಡ ನಮ್ಮ ಭಾವ ಅವರ ಲುಂಗಿಯಿಂದ ಮಾಡ್ತಾ ಇದ್ದೆ. ಪ್ಯಾರಾಶೂಟ್ ಅದು ಲುಂಗಿಯಿಂದ? ವಾ ವಾ ಬಟುಕ್ನಾಥ್ ಅವ್ರೆ, ನಿಮ್ಮ ಹತ್ರ ಆವಿಷ್ಕಾರದ ಒಂದು ಭಂಡಾರನೇ ಇದೆ. ನೀವು ಒಂದ್ ಕೆಲ್ಸನ ಯಾಕೆ ಮಾಡಬಾರ್ದು? ನೀವು ಈ ಲುಂಗಿಯಿಂದ ಆವಿಷ್ಕಾರ ಮಾಡಿ ಮಕ್ಕಳಿಗೆ ಪ್ಯಾರಾಶೂಟ್ ಮಾಡಿ ಯಾಕೆ ತೋರಿಸಬಾರ್ದು? ಬಟುಕ್ನಾಥ್ ಅವ್ರೆ, ಮಾಸ್ಟರ್ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಪಂಕಜನ ಈ ಮಾತನ್ನ ಕೇಳಿ ಬಟುಕನಾಥ ಮತ್ತಷ್ಟು ಗಾಬರಿಗೊಂಡ. ಬಟುಕನಾಥನಿಗೆ ಪ್ಯಾರಾಚೂಟ್ ಬಗ್ಗೆ ಒಂದಿಷ್ಟು ಗೊತ್ತಿರ್ಲಿಲ್ಲ. ಅವನು ಗೊತ್ತಿಲ್ದೆ ಪಂಕಜನನ್ನ ಹೆದರ್ಸಿ ತನ್ನ ಬುಟ್ಟಿಗೆ ಹಾಕೊಂಡಿದ್ದ. ಸರಿ ಆಯ್ತು, ನಾಳೆ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ನಾನು ನನ್ನ ಆವಿಷ್ಕಾರನ ಎಲ್ಲರಿಗೂ ತೋರಿಸ್ತೀನಿ. ಎಲ್ಲರ ಮುಂದೆ ಪಂಕಜ ಬಟುಕನಾಥನಿಗೆ ಹೇಳಿದ ಮಾತನ್ನ ಸ್ವೀಕಾರ ಮಾಡಿದ್ದ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ದಿನದಲ್ಲಿ ಒಳ್ಳೆ ಪ್ಯಾರಾಚೂಟ್ ನ ಮಾಡಿ ತೋರಿಸ್ಬೇಕಿತ್ತು. ಅದು ದೋತಿಯದು. ಅವನು ತನ್ನ ಮೊಬೈಲ್ ನಿಂದ ಪ್ಯಾರಾಚೂಟ್ ಮಾಡುವ ವಿಧಾನವನ್ನ ಹುಡ್ಕೋಕೆ ಶುರು ಮಾಡ್ದ. ಅವನಿಗೆ ಇಂಗ್ಲಿಷ್ ನ ಜ್ಞಾನ ಇಲ್ಲದೆ ಇರೋ ಕಾರಣದಿಂದ ಅವನಿಗದ ಅರ್ಥನೇ ಆಗ್ಲಿಲ್ಲ. ಅವನಿಗೆ ತುಂಬಾನೇ ನಿರಾಶೆ ಆಯ್ತು. ಬಟುಕ್ನಾಥ್, ನೀನು ಏನ್ ಮಾಡಿಬಿಟ್ಟೆ? ಪಂಕಜ್ಗೆ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಅಂತ ಹೋಗಿ ಇಲ್ಲಿ ನೀನೇ ಸಿಗಾಕೊಂಡ್ಬಿಟ್ಟೆ. ಎಲ್ಲರ ಮುಂದೆ ಏನ್ ಮಾಡೋದು? ಇಲ್ಲ, ಏನಾದ್ರೂ ಯೋಚನೆ ಮಾಡ್ಲೇಬೇಕು. ಏನಾದ್ರೂ ಯೋಚಿಸು. ಮರುದಿನ ಜನರ ಮುಂದೆ ತನ್ನ ತಮಾಷೆ ಆಗ್ಬಾರ್ದು ಅನ್ನೋ ಕಾರಣದಿಂದ ಬಟುಕ್ನಾಥ ಒಂದು ಯೋಚನೆ ಮಾಡ್ತಾನೆ ಮತ್ತು ಅವನು ಮೈದಾನವನ್ನ ತಲುಪ್ತಾನೆ. ಅಯ್ಯೋ ಬಟುಕ್ನಾಥ್ ಅವ್ರೆ, ನಿಮ್ ಕೈಯಲ್ಲಿ ಈ ಪಟ್ಟಿ ಹೇಗ್ ಬಂತು? ನಿಮ್ ಕೈಗೆ ಏನಾಯ್ತು? ಅದು ಏನಂತ ಹೇಳಿ ಮಾಸ್ಟರ್ ಅವ್ರೆ, ನಿನ್ನೆ ಇಲ್ಲಿಂದ ಮನೆಗೆ ಹೋದಾಗ ಇವತ್ತಿಗೋಸ್ಕರ ತಯಾರಿನ ಮಾಡ್ಕೋತಾ ಇದ್ದೆ. ಅಲ್ಲಿ ನನ್ ಚಪ್ಪಲಿ ಕಿತ್ತೋದ್ಮೇಲೆ ನಾನು ಅಲ್ಲಿಂದ ಕೆಳಗೆ ಬಿದ್ಬಿಟ್ಟೆ. ಬಟುಕ್ನಾಥ್ ಅವ್ರೆ, ನೀವು ಈ ತರ ಎಲ್ಲ ಗಾಯ ಮಾಡ್ಕೊಂಡು ಇಲ್ಲಿಗೆ ಯಾಕಾದ್ರೂ ಬರಕ್ಕೆ ಹೋದ್ರಿ? ಅಯ್ಯೋ, ಅದೆಲ್ಲ ಹೇಗಾಗುತ್ತೆ? ನಾನು ಎಲ್ರ ಮುಂದೆ ಒಂದು ಮಾತನ್ನ ಕೊಟ್ಟಿದ್ದೆ, ಅದನ್ನ ಪೂರ್ತಿಗೊಳಿಸ್ಬೇಕು ಅಲ್ವಾ? ಪರವಾಗಿಲ್ಲ ಬಟುಕ್ನಾಥ್ರೆ, ನೀವು ಮನೆಗೆ ಹೋಗಿ ಆರಾಮ ಮಾಡಿ. ನಿಮ್ಮ ಆವಿಷ್ಕಾರನ ಇನ್ನೊಮ್ಮೆ ನೋಡಿದ್ರಾಯ್ತು. ನೀವೆಲ್ರೂ ಇಷ್ಟೊಂದು ನಂಬಿಕೆನ ಕೊಡ್ಬೇಕಾದ್ರೆ ಸರಿ ಆಗ್ಲಿ, ನಾನ್ ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಎಲ್ರಿಗೂ ನನ್ನ ಆವಿಷ್ಕಾರನ ತೋರಿಸ್ತೀನಿ. ಬಟುಕ್ನಾಥ್ನ ಮೆಚ್ಚಲೇಬೇಕು. ಅವನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಕೈ ಮುರಿದ ಹಾಗೆ ನಾಟಕ ಮಾಡ್ದ ಮತ್ತು ಎಲ್ಲರ ಸಹಾನುಭೂತಿಯನ್ನ ಪಡ್ಕೊಂಡ. ಎಲ್ಲರನ್ನು ತನ್ನ ಬುಟ್ಟಿಗೆ ಹಾಕೊಂಡು ನಿಧಾನಕ್ಕೆ ಅಲ್ಲಿಂದ ಹೊರಡಕ್ಕೆ ಶುರು ಮಾಡ್ದ. ಪಂಕಜ ಅಷ್ಟರಲ್ಲೇ ಅವನ ಮುಖದಲ್ಲಿ ಒಂದು ಮಂದಹಾಸವನ್ನ ನೋಡ್ದ. ಮಗು, ನೀನು ಈಗಿಂದೀಗಲೇ ಇಲ್ಲಿಂದ ಓಡೋಗಿ ಬಟುಕ್ನಾಥ್ ಹತ್ರ ಹೋಗು. ಅವ್ರನ್ನ ಜೋರಾಗಿ ಅಲ್ಲಿಂದ ತಳ್ಳು. ಪಂಕಜನ ಮಾತನ್ನ ಕೇಳಿ ರಾಜು ಜೋರಾಗಿ ಓಡ್ತಾ ಬಟುಕನಾಥನಿಗೆ ಹಿಂದಿನಿಂದ ಗುದ್ದಿದ. ಆ ಕಾರಣದಿಂದ ಬಟುಕನಾಥ ಅದರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ತನ್ನ ಮುರಿದ ಕೈಯನ್ನ ಕೆಳಗಿಟ್ಟ. ಅಯ್ಯಯ್ಯೋ, ಇವನು ಏನ್ ಮಾಡ್ಬಿಟ್ನಪ್ಪ? ಬಟುಕ್ನಾಥ್ ಅವ್ರೆ, ಇದೆಲ್ಲ ಏನು? ನೀವು ನಮ್ಮ ಹತ್ರ ಸುಳ್ಳು ಯಾಕೆ ಹೇಳಿದ್ರಿ? ಸಾಕು, ತುಂಬಾ ಅತಿ ಆಯ್ತು. ನೀವೀಗ ನಿಮ್ಮ ಆವಿಷ್ಕಾರನ ಎಲ್ಲರ ಮುಂದೆ ತೋರಿಸ್ಲೇಬೇಕಾಗುತ್ತೆ. ಈಗ ವಿಧಿ ಇಲ್ದೆ ಬಟುಕನಾಥ ತನ್ನ ಆವಿಷ್ಕಾರನ ತೋರಿಸ್ಲೇಬೇಕಿತ್ತು. ಬಟುಕನಾಥ ನೋಡ್ದ, ಇಡೀ ಹಳ್ಳಿಯ ಜನರೆಲ್ಲ ಅವನನ್ನ ಕೋಪದಿಂದ ನೋಡ್ತಿದ್ರು. ಅವನು ಒಳಗೊಳಗಡೆನೆ ತುಂಬಾ ಹೆದರ್ಬಿಟ್ಟಿದ್ದ. ಏನೋ ಹೇಳೋದಕ್ಕೆ ಅಂತ ಹೋಗಿ ಈ ತರ ಸ್ಥಿತಿನ ತಂದ್ಕೊಂಡ್ಬಿಟ್ಟಲ್ಲಪ್ಪ ಬಟುಕ್ನಾಥ್. ಒಂದು ಚಿಕ್ಕ ನಾಟಕನೂ ಆಡಕ್ಕಾಗ್ಲಿಲ್ಲ. ಬಟುಕನಾಥ ತನ್ನ ಆವಿಷ್ಕಾರವನ್ನ ತೋರ್ಸೋದಿಕ್ಕೆ ಶುರು ಮಾಡ್ದ. ಅವನು ದೋತಿಯ ಕೊನೆಯನ್ನು ತನ್ನ ಸೊಂಟಕ್ಕೆ ಕಟ್ಕೊಂಡ ಮತ್ತೆ 2 ಕೊನೆಯನ್ನು ತನ್ನ ಕೈನಿಂದ ಹಿಡಿದುಕೊಂಡ. ಯಾರಿಗೂ ಹೇಳ್ದೆ ಬಟುಕನಾಥ ಜೋರಾಗಿ ಓಡ್ತಾ ನೆಗೆಯೋದಿಕ್ಕೆ ಶುರು ಮಾಡ್ದ. ಅಯ್ಯೋ ಇಲ್ಲ! ತಾನು ನಿಧಾನವಾಗಿ ಭೂಮಿಯ ಮೇಲೆ ಇಳಿತೀನಿ ಅನ್ಕೊಂಡಿದ್ದ. ವಾಸ್ತವದಲ್ಲಿ ಅವನು ಜೋರಾಗಿ ನೆಲದ ಮೇಲೆ ಬಿದ್ದ ಕಾರಣದಿಂದ ಗಂಭೀರವಾಗಿ ಗಾಯಗೊಂಡಿದ್ದ. ಹಳ್ಳಿಯ ಜನರೆಲ್ಲ ಅವನನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ರು.
ಮಾರನೇ ದಿನ ಹಳ್ಳಿಯ ಜನರೆಲ್ಲ ಬಟುಕನಾಥನ ನೋಡೋದಿಕ್ಕೆ ಅಂತ ಹೋಗ್ತಾರೆ. ಬಟುಕ್ನಾಥ್ ಅವ್ರೆ, ಈಗ ನಿಮ್ಗೆ ಹೇಗನ್ನಿಸ್ತಾ ಇದೆ? ನಾನ್ ಚೆನ್ನಾಗಿದ್ದೀನಿ ಮಾಸ್ಟರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವತ್ತು ಮೈದಾನದಲ್ಲಿ ನಾನ್ ನಿಮಗೆ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ, ನಿಮ್ ಮೇಲೆ ಆರೋಪ ಮಾಡ್ದೆ, ಎಲ್ರೂ ಮುಂದೆ ಶಿಕ್ಷೆ ಆಗ್ಬೇಕು ಅಂತ ಬೇರೆ ಹೇಳ್ದೆ. ನನ್ನಿಂದ ತಪ್ಪಾಗೋಗಿದೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಗೆ ಇವತ್ತು ನಿಮ್ಮ ತಪ್ಪಿನ ಅರಿವಾಗಿದೆ, ಅದು ತುಂಬಾನೇ ಒಳ್ಳೆ ಮಾತು ಬಟುಕ್ನಾಥ್ ಅವ್ರೆ. ನೀವು ಆದಷ್ಟು ಬೇಗ ಹುಷಾರಾಗ್ಬಿಟ್ರೆ ಸಾಕು, ಮತ್ತು ಒಂದು ಒಳ್ಳೆ ಆವಿಷ್ಕಾರನ ನಮ್ಮೆಲ್ರಿಗೂ ತೋರಿಸಿದ್ರೆ ಸಾಕು.